ಮಕರ ರಾಶಿಯವರೇ, ನೀವು ಹುಟ್ಟಿರುವುದು ಕೇವಲ ಸಾಮಾನ್ಯ ಜೀವನಕ್ಕಾಗಿ ಅಲ್ಲ. ನಿಮ್ಮೊಳಗೆ ದೇವರು ನೀಡಿರುವ ವಿಶಿಷ್ಟ ಶಕ್ತಿ ಎಂದರೆ ದೃಢ ಸಂಕಲ್ಪ, ಜವಾಬ್ದಾರಿ ಮತ್ತು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಗುರಿಯನ್ನು ತಲುಪುವ ಅದ್ಭುತ ಸಹನ ಶಕ್ತಿ. ನೀವು ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಸಾಗುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಶ್ರಮ ಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಫಲಿತಾಂಶ, ಗೌರವ ಮತ್ತು ನೆಮ್ಮದಿ ಕೈತಪ್ಪಿ ಹೋಗುತ್ತಿರುವಂತೆ ಅನಿಸುತ್ತಿದೆಯೇ? ನಿಮ್ಮ ಪ್ರಯತ್ನಗಳನ್ನು ಎಲ್ಲರೂ ಸರಿಯಾಗಿ ಗುರುತಿಸುತ್ತಿಲ್ಲ ಎಂಬ ಭಾವನೆ ಕಾಡುತ್ತಿದೆಯೇ? ಹೌದು ಎಂದಾದರೆ ಈ ಕತೆ ನಿಮ್ಮ ಮನಸ್ಸಿಗೆ ನೇರವಾಗಿ ಮಾತನಾಡುತ್ತಿದೆ. ಮಕರ ರಾಶಿಯವರೇ, ನೀವು ಶನಿ ಗ್ರಹದ ಪ್ರಭಾವದಿಂದ ಹುಟ್ಟಿನಿಂದಲೇ ಶ್ರಮಜೀವಿಗಳು, ಜವಾಬ್ದಾರಿಯುತ ವ್ಯಕ್ತಿಗಳು ಮತ್ತು ಗುರಿಯನ್ನು ಸಾಧಿಸುವವರೆಗೂ ಹಿಂದೆ ಸರಿಯದ ಮನೋಬಲ ಹೊಂದಿರುವವರು. ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡುವುದಿಲ್ಲ. ನೀವು ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಕರ್ತವ್ಯವನ್ನು ಮೊದಲ ಆದ್ಯತೆಯಾಗಿ ನೋಡುತ್ತೀರಿ. ಆದರೆ ಈ ಎಲ್ಲ ಒಳ್ಳೆಯ ಗುಣಗಳ ನಡುವೆಯೂ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಸಂತೋಷಕ್ಕಿಂತ ಒತ್ತಡ ಹೆಚ್ಚು ಕಾಣಬಹುದು. ನೀವು ಎಷ್ಟೇ ಸಾಧನೆ ಮಾಡಿದರೂ ಇನ್ನೂ ಏನೋ ಕೊರತೆ ಇದೆ ಎಂಬ ಭಾವನೆ ಕಾಡಬಹುದು. ಆದರೆ ಇದರ ಹಿಂದೆ ಯಾವುದೇ ಅತೀಂದ್ರಿಯ ಶಕ್ತಿ ಇಲ್ಲ. ನಿಮ್ಮ ಜೀವನದೊಳಗೆ ಇರುವ ಕೆಲವು ಆಂತರಿಕ ಮಾದರಿಗಳೇ ಕಾರಣ. ನಿಮ್ಮ ಮೊದಲ ದೊಡ್ಡ ಸವಾಲು ಎಂದರೆ ಅತಿಯಾದ ಜವಾಬ್ದಾರಿ ಮತ್ತು ನಿಮ್ಮ ಮೇಲೆಯೇ ಹೆಚ್ಚು ಒತ್ತಡ ಹಾಕಿಕೊಳ್ಳುವ ಸ್ವಭಾವ. ಮಕರ ರಾಶಿಯವರು ತಮ್ಮ ಕುಟುಂಬ, ಕೆಲಸ ಮತ್ತು ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ಆದರೆ ಕೆಲವೊಮ್ಮೆ ಎಲ್ಲದರ ಹೊಣೆಗಾರಿಕೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇತರರು ವಿಶ್ರಾಂತಿ ಪಡೆಯುವಾಗಲೂ ನೀವು ಇನ್ನೂ ಕೆಲಸದ ಬಗ್ಗೆ ಯೋಚಿಸುತ್ತಿರಬಹುದು. ಇದರಿಂದ ಮನಸ್ಸು ಮತ್ತು ದೇಹ ಎರಡೂ ಆಯಾಸಗೊಳ್ಳುತ್ತದೆ. ನಾನು ಇನ್ನೂ ಹೆಚ್ಚು ಮಾಡಬೇಕು ಎಂಬ ಒಳಗಿನ ಧ್ವನಿ ನಿಮ್ಮ ಸಾಧನೆಗಳನ್ನು ಅನುಭವಿಸಲು ಅವಕಾಶ ಕೊಡದೆ ಬಿಡುತ್ತದೆ. ಇದೇ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುವ ಮೊದಲನೆಯ ಶತ್ರು. ನಿಮ್ಮ ಎರಡನೆಯ ಸವಾಲು ಎಂದರೆ ಅತಿಯಾದ ಗಂಭೀರತೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದು. ಮಕರ ರಾಶಿಯವರು ಹೊರಗೆ ತುಂಬ ಬಲಿಷ್ಠರಂತೆ ಕಾಣುತ್ತಾರೆ, ಆದರೆ ತಮ್ಮ ನೋವು, ಕಳವಳ ಮತ್ತು ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ನೀವು ಎಲ್ಲವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವ ಕಾರಣ ಕೆಲವೊಮ್ಮೆ ಒಂಟಿತನ ಹೆಚ್ಚಾಗಬಹುದು. ನಿಮ್ಮ ಸುತ್ತಲಿನವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ನಿಜವಾಗಿ ಅವರು ನಿಮ್ಮ ಮನಸ್ಸಿನೊಳಗೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವ ಅವಕಾಶವೇ ಸಿಗುವುದಿಲ್ಲ. ಇದೇ ನಿಮ್ಮ ಒಳಗಿನ ಎರಡನೆಯ ದೊಡ್ಡ ಶತ್ರು. ಮೂರನೆಯ ಮತ್ತು ಅತ್ಯಂತ ಸೂಕ್ಷ್ಮ ಶತ್ರು ಎಂದರೆ ಅತಿಯಾದ ಎಚ್ಚರಿಕೆ ಮತ್ತು ಅವಕಾಶಗಳನ್ನು ಕಳೆದುಕೊಳ್ಳುವ ಸ್ವಭಾವ. ಮಕರ ರಾಶಿಯವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಎಲ್ಲ ಅಂಶಗಳನ್ನು ಪರಿಶೀಲಿಸುತ್ತಾರೆ. ಇದು ಒಳ್ಳೆಯ ಗುಣವೇ ಸರಿ, ಆದರೆ ಕೆಲವೊಮ್ಮೆ ಇದೇ ಎಚ್ಚರಿಕೆ ಅತಿಯಾಗಿ ಹೊಸ ಅವಕಾಶಗಳ ಬಗ್ಗೆ ಭಯ ಅಥವಾ ಸಂದೇಹವನ್ನು ಹುಟ್ಟಿಸಬಹುದು. ನೀವು ಸಂಪೂರ್ಣ ಭದ್ರತೆ ಸಿಗುವವರೆಗೂ ಕಾಯಲು ಪ್ರಯತ್ನಿಸುತ್ತೀರಿ, ಆದರೆ ಜೀವನದಲ್ಲಿ ಕೆಲವು ದೊಡ್ಡ ಯಶಸ್ಸುಗಳು ಧೈರ್ಯದಿಂದ ತೆಗೆದುಕೊಂಡ ನಿರ್ಧಾರಗಳಿಂದಲೇ ಬರುತ್ತದೆ. ಹೆಚ್ಚು ಯೋಚಿಸುತ್ತಿರುವಾಗಲೇ ಕೆಲವು ಅವಕಾಶಗಳು ಕೈತಪ್ಪಬಹುದು. ಮಕರ ರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಜೀವನದ ಬಗ್ಗೆ ಹೇಳುವುದಾದರೆ, ನೀವು ಹಣ ಮತ್ತು ಸ್ಥಾನಮಾನವನ್ನು ಸುಲಭವಾಗಿ ಪಡೆಯುವವರಲ್ಲ. ಆದರೆ ಒಮ್ಮೆ ಸಾಧಿಸಿದರೆ ಅದನ್ನು ದೀರ್ಘಕಾಲ ಉಳಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನೀವು ಶ್ರಮದಿಂದ ನಿರ್ಮಿಸುವ ಯಶಸ್ಸು ಗಟ್ಟಿಯಾದ ಅಡಿಪಾಯದ ಮೇಲೆ ನಿಂತಿರುತ್ತದೆ. ಆದರೂ ಕೆಲವೊಮ್ಮೆ ನಿಮ್ಮ ಪ್ರಗತಿ ನಿಧಾನವಾಗಿದೆ ಎಂಬ ಕಾರಣಕ್ಕೆ ಬೇಸರವಾಗಬಹುದು. ಇತರರು ವೇಗವಾಗಿ ಬೆಳೆಯುತ್ತಿರುವಂತೆ ಕಾಣಬಹುದು. ಆದರೆ ನೀವು ಮರೆಯಬಾರದು, ಮಕರ ರಾಶಿಯವರ ಯಶಸ್ಸು ನಿಧಾನವಾಗಿ ಬರುತ್ತದೆ, ಆದರೆ ಅದು ಸ್ಥಿರವಾಗಿರುತ್ತದೆ. ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ನೀವು ತುಂಬ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಅವರನ್ನು ಜೀವನ ಪೂರ್ತಿ ಗೌರವಿಸುತ್ತೀರಿ. ನಿಮ್ಮ ಪ್ರೀತಿ ಮಾತುಗಳಿಗಿಂತ ಕಾರ್ಯಗಳಲ್ಲಿ ಹೆಚ್ಚು ಕಾಣಿಸುತ್ತದೆ.
ನೀವು ಕಾಳಜಿ, ರಕ್ಷಣೆ ಮತ್ತು ಬೆಂಬಲದ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಗಂಭೀರ ಸ್ವಭಾವವನ್ನು ಸಂಗಾತಿ ದೂರತನ ಎಂದು ಅರ್ಥ ಮಾಡಿಕೊಳ್ಳಬಹುದು. ನೀವು ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಹೇಳದೆ ಉಳಿಸಿದರೆ ತಪ್ಪು ಅರ್ಥೈಸಿಕೆಗಳು ಹುಟ್ಟಬಹುದು. ಮಕರ ರಾಶಿಯವರೇ, ನಿಮ್ಮ ಸಂಬಂಧಗಳಲ್ಲಿ ಮತ್ತೊಂದು ದೊಡ್ಡ ಸವಾಲು ಎಂದರೆ ಅತಿಯಾದ ನಿರೀಕ್ಷೆಗಳು. ನೀವು ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಪಾಲಿಸುವುದರಿಂದ ಇತರರಿಂದಲೂ ಅದನ್ನೇ ನಿರೀಕ್ಷಿಸುತ್ತೀರಿ. ಆದರೆ ಎಲ್ಲರೂ ನಿಮ್ಮಂತೆ ಯೋಚಿಸುವುದಿಲ್ಲ. ಈ ಕಾರಣದಿಂದ ಕೆಲವೊಮ್ಮೆ ನಿರಾಶೆ ಉಂಟಾಗಬಹುದು. ಜನರನ್ನು ಅವರ ಸಾಮರ್ಥ್ಯ ಮತ್ತು ಸ್ವಭಾವದಂತೆ ಸ್ವೀಕರಿಸಲು ಕಲಿತರೆ ಸಂಬಂಧಗಳು ಇನ್ನಷ್ಟು ಸುಂದರವಾಗುತ್ತದೆ. ನಿಮ್ಮ ಎರಡನೆಯ ದೊಡ್ಡ ಗುಪ್ತ ಶತ್ರು ಎಂದರೆ ಹಠ ಮತ್ತು ಬದಲಾವಣೆಯನ್ನು ಸ್ವೀಕರಿಸಲು ಹಿಂಜರಿಯುವುದು. ಮಕರ ರಾಶಿಯವರು ಒಂದು ನಿರ್ಧಾರ ತೆಗೆದುಕೊಂಡ ನಂತರ ಅದನ್ನು ಬದಲಾಯಿಸಲು ಇಷ್ಟಪಡುವುದಿಲ್ಲ. ನೀವು ನಿಮ್ಮ ಮಾರ್ಗವನ್ನು ಸರಿಯೆಂದು ನಂಬಿದರೆ ಕೊನೆಯವರೆಗೂ ಅದನ್ನೇ ಅನುಸರಿಸುತ್ತೀರಿ. ಆದರೆ ಕೆಲವೊಮ್ಮೆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುವುದು ಕೂಡ ಅತ್ಯಗತ್ಯವಾಗುತ್ತದೆ. ಜೀವನದಲ್ಲಿ ಹೊಂದಿಕೊಳ್ಳುವ ಗುಣ ಯಶಸ್ಸಿನ ವೇಗವನ್ನು ಹೆಚ್ಚಿಸುತ್ತದೆ. ಮೂರನೆಯ ಗುಪ್ತ ಶತ್ರು ಎಂದರೆ ಹಳೆಯ ವೈಫಲ್ಯಗಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಹೋಗುವುದು. ನೀವು ಒಮ್ಮೆ ತಪ್ಪು ಮಾಡಿದರೆ ಅಥವಾ ಯಾರಾದರೂ ನಿಮ್ಮನ್ನು ನಿರಾಶೆಗೊಳಿಸಿದರೆ ಅದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ಆ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಳ್ಳಬಹುದು. ಆದರೆ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅದರಿಂದ ಪಾಠ ಕಲಿತು ಮುಂದೆ ಸಾಗಿದಾಗ ಮಾತ್ರ ಭವಿಷ್ಯ ಪ್ರಕಾಶಮಾನವಾಗುತ್ತದೆ. ಕೊನೆಯದಾಗಿ ನಿಮ್ಮ ನಾಲ್ಕನೆಯ ಶತ್ರು ಎಂದರೆ ಕೆಲಸದಲ್ಲೇ ಮುಳುಗಿ ಜೀವನದ ಸಂತೋಷವನ್ನು ಮರೆತು ಬಿಡುವುದು. ಮಕರ ರಾಶಿಯವರು ಗುರಿ ಸಾಧನೆಗಾಗಿ ಎಲ್ಲವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಹಣ, ಸ್ಥಾನಮಾನ ಮತ್ತು ಯಶಸ್ಸಿನ ಜೊತೆಗೆ ಸಂತೋಷ, ಆರೋಗ್ಯ ಮತ್ತು ಕುಟುಂಬವು ಅಷ್ಟೇ ಮುಖ್ಯ. ಜೀವನದಲ್ಲಿ ಸಮತೋಲನ ಇರದಿದ್ದರೆ ಯಾವುದೇ ಸಾಧನೆ ಪೂರ್ಣ ತೃಪ್ತಿ ನೀಡುವುದಿಲ್ಲ. ಕೊನೆಗೆ ಮಕರ ರಾಶಿಯವರೇ, ಈ 4 ಗುಪ್ತ ಶತ್ರುಗಳು ಹೊರಗಿನವರಲ್ಲ, ನಿಮ್ಮ ಸ್ವಭಾವದ ಒಳಗಿನ ಭಾಗಗಳೇ. ಅತಿಯಾದ ಜವಾಬ್ದಾರಿ, ಭಾವನೆಗಳನ್ನು ಬುತ್ತಿ ಹಿಡಿಯುವುದು, ಹಠ ಮತ್ತು ಭೂತಕಾಲದ ನೋವನ್ನು ನೀವು ನಿಯಂತ್ರಿಸಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮಲ್ಲಿ ಈಗಾಗಲೇ ಅಪಾರ ಶ್ರಮ, ಸಹನೆ ಮತ್ತು ಗುರಿ ಸಾಧಿಸುವ ಶಕ್ತಿ ಇದೆ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಿದ ದಿನ ನಿಮ್ಮ ಯಶಸ್ಸು ಅತಿ ಎತ್ತರಕ್ಕೆ ತಲುಪುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿರುವ ಅಡಚಣೆಗಳು, ಮಾನಸಿಕ ಒತ್ತಡ, ವಿಳಂಬಗಳು ಮತ್ತು ಗುಪ್ತ ಶತ್ರುಗಳ ಪ್ರಭಾವವನ್ನು ಕಡಿಮೆ ಮಾಡಲು ಶನಿದೇವರ ಆರಾಧನೆ ಅತ್ಯಂತ ಮಹತ್ವದೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಓಂ ಶಂ ಶನೀಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಶಸ್ಸಿನ ವೇಗ ಹೆಚ್ಚಲು ಮತ್ತು ಆಂತರಿಕ ಅಡೆತಡೆಗಳು ದೂರವಾಗಲು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸೂರ್ಯನಿಗೆ ಅರ್ಪಿಸಿ. ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಭಾವನೆಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ಇದರಿಂದ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಕಾಗೆಗಳಿಗೆ ಆಹಾರ ನೀಡುವುದು, ಬಡವರಿಗೆ ಕಪ್ಪು ಬಟ್ಟೆ ಅಥವಾ ಎಳ್ಳು ದಾನ ಮಾಡುವುದು ಮತ್ತು ಹಿರಿಯರನ್ನು ಗೌರವಿಸುವುದು ಶನಿ ಕೃಪೆಯನ್ನು ಪಡೆಯಲು ಸಹಾಯಕವೆಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡಿ ನಿಮ್ಮ ಇಷ್ಟ ದೇವರ ನಾಮಸ್ಮರಣೆ ಮಾಡುವುದು ಉತ್ತಮ. ವಿಶೇಷವಾಗಿ ಭಗವಾನ್ ಶಿವನ ಆರಾಧನೆ ಮಕರ ರಾಶಿಯವರಿಗೆ ಶುಭಕರವೆಂದು ಪರಿಗಣಿಸಲಾಗಿದೆ. ಸೋಮವಾರದಂದು ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಹಳೆಯ ನೋವುಗಳು, ನಕಾರಾತ್ಮಕ ಆಲೋಚನೆಗಳು ಮತ್ತು ಅತಿಯಾದ ಚಿಂತೆಗಳನ್ನು ದೇವರ ಪಾದದಲ್ಲಿ ಸಮರ್ಪಿಸಿ ಹೊಸ ಆರಂಭದ ಕಡೆ ಗಮನ ಹರಿಸಿ. ನಂಬಿಕೆ, ಸತ್ಕರ್ಮ ಮತ್ತು ನಿಯಮಿತ ಪ್ರಾರ್ಥನೆಯೊಂದಿಗೆ ಮುಂದುವರಿದರೆ ನಿಮ್ಮ ಜೀವನದಲ್ಲಿ ಶಾಂತಿ, ಪ್ರಗತಿ ಮತ್ತು ದೈವಿಕ ಅನುಗ್ರಹ ಹೆಚ್ಚಾಗುತ್ತದೆ
ಎಂಬ ನಂಬಿಕೆ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.